ನಾನು ತುಂಬ ದಿನದಿಂದ ನನ್ನ ಕಾರ್ ಹೆಡ್ಲೈಟ್ ಚೇಂಜ್ ಮಾಡೋಣ ಅನ್ಕೋತಾ ಇದ್ದೆ. ಈಗ ದೀಪಾವಳಿ ಆಫರಲ್ಲಿ ನನಗೆ ಈ ಓಸ್ರಾಮ್ LED ಹೆಡ್ಲೈಟ್ ತುಂಬ ಕಡಿಮೆ ರೇಟಿಗೆ ಸಿಕ್ತು. ಸೊ ನಿಮಗೆ ಲಿಂಕ್ ಬೇಕಾದ್ರೆ ಹೇಳಿ, ನಾನು ಕಮೆಂಟ್ ಬಾಕ್ಸನಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ಸೊ ಎಲ್ಲ ಆಕ್ಸೆಸರೀಸ್ ಅವರೇ ಕೊಟ್ಟಿದ್ದಾರೆ. ಕೇಬಲ್ ಟೈ ಮತ್ತು ರಿಂಗ್ಸ್, ಮ್ಯಾನ್ಯುಯಲ್. ಇದು ಬಂದುಬಿಟ್ಟು ಮೇನ್ ಹೆಡ್ಲೈಟ್. ಇದು ನಾನು ತರಿಸಿರೋದು ನನ್ನ ಕಿಯಾ ಕರೆನ್ಸ್ ಕಾರ್ಗೆ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ವೈರಿಂಗ್ ಆಗಲಿ, ಇದರದ್ದು ಮೆಟಲ್ ಕನ್ಸ್ಟ್ರಕ್ಷನ್ ಆಗಲಿ, LEDs ಆಗಲಿ. ನಾನು ಇದ್ರ ಟೆಸ್ಟ್ ಮಾಡಿಬಿಟ್ಟು ಇದರದ್ದು ಔಟ್ಪುಟ್ ವೀಡಿಯೋ ಕೂಡ ಶೇರ್ ಮಾಡ್ತೀನಿ, ಬಿಫೋರ್ ಮತ್ತು ಆಫ್ಟರ್. ಬಿಫೋರ್ ಫಿಕ್ಸಿಂಗ್ ಬೆಟರ್ ಒಂದ್ಸರಿ ಹೊರಗಡೆನೇ ಇಟ್ಕೊಂಡು ಪ್ಲಗ್ಗನ್ನು ಕನೆಕ್ಟ್ ಮಾಡಿಬಿಟ್ಟು ಚೆಕ್ ಮಾಡಿ. ನಾನಿಲ್ಲಿ ಕನೆಕ್ಟ್ ಮಾಡಿದ್ದೀನಿ, ಸಾರಿ ಕತ್ತಲಿದೆ ಕಾಣಿಸ್ತಾ ಇಲ್ಲ. ಸೊ ಇಲ್ಲೇ ಹೊರಗಡೆ ಇಟ್ಕೊಂಡು ಒಂದ್ಸರಿ ಲೈಟ್ ಆನ್ ಮಾಡಿ ಚೆಕ್ ಮಾಡಿ. ನಿಮ್ಗೆ ಫ್ಲ್ಯಾಶ್ ಆಗಿದ್ದು ಗೊತ್ತಾಯಿತು ಅನಿಸುತ್ತೆ, ವರ್ಕ್ ಆಗ್ತಾಯಿದೆ. ನಾನೀಗ ಇನ್ಸ್ಟಾಲೇಷನ್ ಮಾಡ್ತೇನೆ. ಹಾಕೋಕ್ಕಿಂತ ಮುಂಚೆ ಈ ರಿಂಗ್ನ ಸಪ್ರೇಟ್ ಮಾಡ್ಕೊಳ್ಳಿ. ಇದು ರಿಮೂವಬಲ್ ಇರುತ್ತೆ. ಇದು ಬಂದುಬಿಟ್ಟು ಈ ರೀತಿ ಒಳಗಡೆ ಸೈಡ್ ಇಲ್ಲಿ ಹೋಲ್ಡರಲ್ಲಿ ಅಟ್ಯಾಚ್ ಆಗುತ್ತೆ. ಅದಾದಮೇಲೆ ಇದಕ್ಕೆ ಬಲ್ಬ್ನ ಅಟ್ಯಾಚ್ ಮಾಡ್ಬೋದು ಈ ರೀತಿ. ಮತ್ತು ಇದನ್ನು ಬಿಟ್ಟು ಅಟ್ಯಾಚ್ ಮಾಡಿದ್ರೆ ಈಸಿ ಆಗುತ್ತೆ ಇನ್ಸ್ಟಾಲೇಷನ್. ಇಲ್ಲ ಅಂತಂದರೆ ಪಿನ್ ಇರುತ್ತೆ, ಆ ಪಿನ್ ಕೂರಲ್ಲ. ಈ ಪ್ಲೇಟ್ನ, ಇದು ಹೋಲ್ಡರ್ನ ತೆಗೆದುಬಿಟ್ಟು ಫಸ್ಟ್ ಇದನ್ನು ಇನ್ಸ್ಟಾಲ್ ಮಾಡಿ ಪಿನ್ ಹಾಕಿ ಆಮೇಲೆ ಹೆಡ್ಲೈಟ್ನ ಆ ಸ್ಲಾಟಲ್ಲಿ ಫಿಕ್ಸ್ ಮಾಡ್ಬೋದು. ಇದು ನನ್ನ ಒರಿಜಿನಲ್ ಬಲ್ಬ್. ಬಿಫೋರ್ ಅಪ್ಡೇಟಿಂಗ್ ಹೈ ಬೀಮ್. ಇದು ಲೋ ಬೀಮ್. ಇದು ಹೈ ಬೀಮ್, ಇದು ಲೋ ಬೀಮ್. ಇದು ಬಂದುಬಿಟ್ಟು ಆಫ್ಟರ್ ಚೇಂಜಿಂಗ್ ದಿ ಬಲ್ಬ್. ಸೊ ಈ ರೀತಿ ಬರುತ್ತೆ. ಇಟ್ ಈಸ್ ಸಫಿಷಿಯೆಂಟ್ ವೈಟ್. 4300 ಕೆಲ್ವಿನ್ ಆದ್ರೂ ಚೆನ್ನಾಗಿ ವೈಟ್ ಲೈಟಾಗಿ ಕೊಡ್ತಾ ಇದೆ. ಸೊ ಇದು ಲೋ ಬೀಮ್, ಇದು ಹೈ ಬೀಮ್. ಹೈ ಬೀಮ್, ಲೋ ಬೀಮ್, ಹೈ ಬೀಮ್, ಲೋ ಬೀಮ್. ಮತ್ತೇನಾದ್ರು ಕ್ವೇರೀಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೇನೆ. ಥ್ಯಾಂಕ್ ಯು.